ಪ್ರೀತಿ ಸಿಗಲಿಲ್ಲ ಅಂಥೇಳಿ ಕಣ್ಣೀರು ಹಾಕ್ತಾ ಸ್ಟೇಟಸ್ ಹಾಕಿದ್ರೆ ಪ್ರೀತಿಸಿದವರಿಗೆ ಅರ್ಥವಾಗುತ್ತೆ ಅನ್ನುವ ಭ್ರಮೆ ಬೇಡ. ಯಾಕಂದರೆ ಮನಸ್ಸನ್ನೇ ಅರ್ಥ ಮಾಡಿಕೊಳ್ಳದೆ ಇರೋರು ಸ್ಟೇಟಸ್ಸನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ತಾರೆ? ನನ್ನ ಜೊತೆ ಯಾರೂ ಇಲ್ಲ ಅಂತ ಕೊರಗಬೇಡಿ. ನಿಮ್ಮಂಥ ಮಾಣಿಕ್ಯವನ್ನು ಇಟ್ಟುಕೊಳ್ಳುವಂತಹ ಯೋಗ್ಯತೆ ಅವರಿಗಿಲ್ಲ ಅಷ್ಟೇ. ಕೆಲವರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ, ಹಾಗಂತ ನಮ್ಮ ಬೆಲೆ ಕಡಿಮೆ ಆಗಿದೆ ಅಂತ ಅಲ್ಲ. ನಿರ್ಲಕ್ಷಿಸುವವರಿಗೆ ನಿಯತ್ತಿಲ್ಲ ಅಂತ ಅರ್ಥ. ಯಾವ ಸಂಬಂಧವಾದರೂ ಸರಿ, ಅನಿವಾರ್ಯಕ್ಕೂ ಆಗಲಿ ಅಥವಾ ಒತ್ತಾಯಕ್ಕೂ ಆಗಲಿ ಒಲಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಾರ್ದು. ಯಾಕಂದರೆ ಅದು ಹೆಚ್ಚು ಸಮಯ ನಮ್ಮ ಜೊತೆ ಉಳಿಯೋದಿಲ್ಲ. ಸುಖದಲ್ಲಿ ಬಂದು ತಬ್ಬಿಕೊಳ್ಳುವ ಕೈಗಳಿಗಿಂತ ದುಃಖದಲ್ಲಿದ್ದಾಗ ಕಣ್ಣೀರು ಒರೆಸುವ ಕೈಗಳು ಮುಖ್ಯ ಆಗುತ್ತೆ. ಅದನ್ನು ಯಾವತ್ತಿಗೂ ಕಳೆದುಕೊಳ್ಬೇಡಿ. ಯಾರ ಪಯಣ ಎಲ್ಲಿ ನೆಲೆಯಾಗುವುದೋ ಅಥವಾ ಯಾರ ಜೀವನ ಎಲ್ಲಿ ಕೊನೆಯಾಗುವುದೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇರುವಷ್ಟು ದಿನ ಖುಷಿಯಿಂದ ಬದುಕಬೇಕು. ಏನು ಗೊತ್ತಾ, ನಾವು ಅವಶ್ಯಕತೆ ಇದ್ದಾಗ ಎಲ್ಲರಿಗೂ ಇಷ್ಟ ಆಗ್ತೀವಿ. ಅವಶ್ಯಕತೆ ಇಲ್ಲ ಅಂದಾಗ ನಾವು ಪಕ್ಕ ಇದ್ರೂ ಕೂಡ ಜನ ನೋಡಲ್ಲ. ಇಷ್ಟೇ ಜೀವನ. ಯೋಚಿಸಿದ್ದೆಲ್ಲ ಸತ್ಯ ಅಲ್ಲ. ಸತ್ಯ ಯಾವತ್ತೂ ಯೋಚಿಸಿದ ಹಾಗೆ ಇರೋದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯವಾಗಿರುತ್ತೆ. ನದಿ ನೀರು ಹರಿಯುವಾಗ ಕಸಕಡ್ಡಿಗಳನ್ನು ಹೊತ್ತು ಹೋಗೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಎಲ್ಲರನ್ನ ಸರಿದೂಗಿಸಿ ಸಾಗಬೇಕು. ಒಬ್ಬ ವ್ಯಕ್ತಿ ನಿನ್ನ ಮುಂದೆ ಹೇಗಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ನಿನ್ನ ಹಿಂದೆ ಯಾವ ರೀತಿ ಇದ್ದಾನೆ ಅನ್ನೋದು ಮುಖ್ಯ ಆಗತ್ತೆ. ಸಾವಿಗೂ ನೋವಿಗೂ ಬರೀ ಒಂದಕ್ಷರದ ವ್ಯತ್ಯಾಸ ಅಷ್ಟೆ. ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿ ಕ್ಷಣ ಕೊಲ್ಲುತ್ತೆ. ಹಾಗಾಗಿ ಚಿಂತೆ ಬೇಡ, ಬೇಸರ ಬೇಡ. ಯಾವಾಗಲೂ ಖುಷಿಯಿಂದ ಜೀವನ ಕಳೀತಾ ಇರಿ. ಆಲ್ ದ ವೆರಿ ಬೆಸ್ಟ್.